ಅವರು ಯಾವ ನಮ್ಮ ಸಂಸದರುಗಳು ಏನು ಮಾಡ್ತಾಯಿದ್ದಾರೆ ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಬರೀ ರಾಜ್ಯ ಸರ್ಕಾರ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂದ್ಕೊಂಡು ಕೂತಿದ್ದಾರೆ. 13 ಕ್ಯೂಸೆಕ್ಸ್ ನೀರು ಕೂಡ ರಾಜ್ಯ ಸರ್ಕಾರ ಬಿಡೋದು ಇಲ್ಲ, ಬಿಡಬಾರ್ದು. ಅದ್ರ ಬಗ್ಗೆ ಅದರಲ್ಲೇನು ಎರಡು ಮಾತಿಲ್ಲ. ಬಟ್ ಈಗ ಮಳೆ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ನಾವು ನಮ್ಮ ರೈತರುಗಳ ಬೆಳೆಗಳಿಗೆ ಮತ್ತು ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು. ಸರ್, ನಮ್ಮ ರೈತರುಗಳಿಗೆ ಸ್ಪಷ್ಟ ನಿಲುವು ಇಲ್ಲ ಸರ್, ಬೆಳೆಗಳಿಗೆ ನೀರು ಅನ್ನುವಂಥದ್ದು ವಿಚಾರವಾಗಿ. ಆದರೆ ತಮಿಳುನಾಡು ರೈತರುಗಳಿಗೆ ನೀರು ಕೊಡ್ತಾ ಇರುವಂಥದ್ದು ಕೊಡ್ತಾ ಇಲ್ಲ ರೀ. ಒಂದು ನಿಮಿಷ ಸಮಾಧಾನ. ಕಬಿನಿ ತುಂಬಿರೋದ್ರಿಂದ ಅದನ್ನು ತುಂಬಿದ ಮೇಲೆ ಎತ್ತದೋದು ನದಿಗೆ ಹೋಗ್ತಾ ಇದೆ. ನಾವು ಅವ್ರಿಗೆ ಕೊಡ್ತಾ ಇಲ್ಲ. ಇದೊಂದು ನಿಮಗೆ ಮನವರಿಕೆ ಇರಲಿ. ಎರಡನೇದು, ಈ ಡ್ಯಾಮು ಅದು ತುಂಬಿದಾಗ ನಾವು ಈ ಕಡೆಗೆ ಬಿಟ್ಕೋಬೇಕಾದ್ರೂ ಎಲ್ಲಿಗೋಗುತ್ತೆ ಅದು? ನದಿಗೆ ಬಿಟ್ಟಾಗ ತಮಿಳ್ನಾಡಿಗೆ ಹೋಗೋದು. ಆಯಿತು, ಓಕೆ, 3.5 ಕ್ಯೂಸೆಕ್ಸ್ TMC ಹೋಗಿದ್ರೆ ವೆಲ್ ಅಂದ್ಕೊಂಡು. ಈಗ 12,000 ಕ್ಯೂಸೆಕ್ಸನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಬಿಟ್ಟರೆ ನಾವು ನಮ್ಮ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಬೇಕಾಗ್ತದೆ. ರೈತರ ಪರ ನಾವು ಯಾವುದೇ ನಾವು ರೈತರ ಜೊತೆ ನಾವು ಕೂಡ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಅದು 2-3 ದಿನ ಟೈಮ್ ತೊಗೊಂಡವ್ರಲ್ಲ, ಹೇಳಿದ್ರಲ್ಲ ಅವ್ರೂ. ಇದು ಪವರ್ ಮೀಟಿಂಗ್ ಮಾಡ್ತೀನಿ, ಒಂದು 3 ದಿನ ಟೈಮ್ ಬೇಕು ಅಂತ ಹೇಳಿದರೆ 3 ದಿನ ಟೈಮ್ ಕೊಡೋಣ. ಕೊಡ್ದೇನೆ ನಾವು 2 ದಿನ ಆಗ್ಬಿಟ್ಟು 3 ದಿನ ಕೊಡ್ದೇನೆ ಮಾತಾಡಿದ್ರೆ ಸರಿಯಲ್ಲ. ಸರ್, ರಾಜ್ಯ ಬಂದ್ ಕೂಡ ಕರೆ ಕೊಟ್ಟಿರುವಂಥದ್ದು ಸರ್ 13ನೇ ತಾರೀಕು. ಕನ್ನಡ ಹೋರಾಟಗಾರರು ರಾಜ್ಯದ ನೆಲ ಭಾಷೆಗಳು ಬಂದಾಗ ಅವ್ರ ಹೋರಾಟ ಅವರ ವ್ಯಕ್ತ ಮಾಡೋದು ಅದರಲ್ಲೇನು ತಪ್ಪಿಲ್ಲ ಅಂತ ನಾನೇನು ಭಾವಿಸ್ತೀನಿ. ಅವ್ರ ಹೋರಾಟ ಪಾಪ ಅವ್ರೇನು ಅವ್ರ ಸ್ವಂತಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ. ಕನ್ನಡದ ನೆಲ ಜಲದ ಬಗ್ಗೆ ಅವ್ರು ಹೋರಾಟ ಮಾಡಲಿ.